ನರೇಂದ್ರ ಮೋದಿ ಅವರು ನಮ್ಮೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪೀಲ್ ಅನ್ನ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ 1 ಇಯರ್ ತನಕ ಫಾರಿನ್ ಟ್ರಿಪ್ಸ್ ಹೋಗೋದು ಅವಾಯ್ಡ್ ಮಾಡಿ, ಗೋಲ್ಡ್ ಅಥವಾ ಚಿನ್ನವನ್ನ ಖರೀದಿ ಕಮ್ಮಿ ಮಾಡಿ ಅಂಡ್ ಫ್ಯೂಲ್ ಬಳಕೆ ಮಾಡೋದು ಕೂಡ ಕಮ್ಮಿ ಮಾಡಿ, ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಅನ್ನ ವಾಪಸ್ ತಗೊಂಡ್ ಬನ್ನಿ ಅಂತ. ಇದೆಲ್ಲ ಈಗ ಯಾಕೆ ಅನ್ನೋದು ತಲೆಯಲ್ಲಿ ಹುಳ ಬಿಟ್ಕೊಂಡಿದೀವಿ. ರೀಸನ್ ಮಿಡಲ್ ಈಸ್ಟ್ ಟೆನ್ಷನ್. ಮಿಡಲ್ ಈಸ್ಟ್ ಅಲ್ಲಿ ಕಾನ್ಫ್ಲಿಕ್ಟ್ ಏನಾದ್ರೂ ಜಾಸ್ತಿ ಆದಾಗ ಗ್ಲೋಬಲ್ ಆಯಿಲ್ ಪ್ರೈಸಸ್ ತುಂಬಾನೇ ಹೈಕ್ ಆಗುತ್ತೆ. ಸೊ ಇವೆಂಚುಯಲಿ ಗ್ಲೋಬಲ್ ಆಯಿಲ್ ಪ್ರೈಸಸ್ ಹೈಕ್ ಆದಾಗ ಅದು ನಮ್ಮ ಇಂಡಿಯನ್ ರುಪಿ ಪ್ರೆಷರ್ ಜಾಸ್ತಿ ಮಾಡುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂಡ್ ಓವರ್ ಆಲ್ ಎಕನಾಮಿಗೂ ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ. ನಮ್ಮ ಭಾರತ ದೇಶ ಮ್ಯಾಕ್ಸಿಮಮ್ ಪೋರ್ಷನ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಮಿಡಲ್ ಈಸ್ಟ್ ಇಂದ. ಸೊ ಗೌರ್ಮೆಂಟ್ ಈಗ ಫ್ಯೂಲ್ ಕನ್ಸರ್ವೇಷನ್ ಹಾಗೂ ಫಾರಿನ್ ಎಕ್ಸ್ಚೇಂಜ್ ಮನಿ ಸೇವಿಂಗ್ ಬಗ್ಗೆ ತುಂಬಾನೇ ಫೋಕಸ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ನಾಟ್ ಎನಿ ಪ್ಯಾನಿಕ್ ಸಿಚುವೇಶನ್ ಬಟ್ ಡೆಫಿನೆಟ್ಲಿ ಅನ್ ಅರ್ಲಿ ಎಕನಾಮಿಕ್ ಕಾಷನ್ ಸಿಗ್ನಲ್ ಅಂತಾನೆ ಹೇಳ್ಬಹುದು. ಸೊ ರಿಯಲ್ ಕ್ವಶನ್ ಏನ್ ಗೊತ್ತಾ, ಆರ್ ವಿ ಹೆಡಿಂಗ್ ಟುವರ್ಡ್ಸ್ ಅನದರ್ ಎಕ್ಸ್ಪೆನ್ಸಿವ್ ಫೇಸ್ ಗ್ಲೋಬಲಿ? ನಿಮಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ.